ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇವಲ 20 ನಿಮಿಷದಲ್ಲಿ ಒಂದು ತಿಂಡಿಯನ್ನು ಮಾಡ್ಕೋಬಹುದಾದಂಥ ಒಂದು ರೆಸಿಪಿಯನ್ನು ತಂದಿದ್ದೀನಿ. ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ನ ಕೊಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸ್ನೇಹಿತರೆ ನೋಡಿ, ದಪ್ಪ ತಳದ ಸ್ಟೀಲ್ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಕ್ರಿಯಾ ಫುಡ್ಸ್ ರವರ ಗಾಣದಿಂದ ತೆಗೆದಂಥ ಕಡಲೆಕಾಯಿ ಎಣ್ಣೆಯನ್ನು 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದು ಬಿಸಿಯಾಗಲಿ. ಈ ಪಾತ್ರೆಯಲ್ಲೇ ನಾನು ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಇದನ್ನೇ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾದು ಬಂದಿದೆ. ಈಗ ಮೊದಲಿಗೆ ಸಾಸಿವೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಈಗ 2 ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಅದನ್ನು ಇದರೊಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಕಾಯಿ ಬೀಜ ಎಲ್ಲ ಅರ್ಧದಷ್ಟು ಫ್ರೈ ಆಗಿದೆ. ಈಗ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಇದರೊಟ್ಟಿಗೆ ಕಡಲೆಕಾಯಿ ಬೀಜ ಕೂಡ ಫ್ರೈ ಆಗುತ್ತೆ. ನೋಡಿ, ಕಡಲೆಕಾಯಿ ಬೀಜ ಎಲ್ಲ ಫ್ರೈ ಆಗಿ ಬಂದಿದೆ. ಈಗ 2 ಗೆಂಡೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಇದರೊಟ್ಟಿಗೆ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಈರುಳ್ಳಿಯ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು 3 ಜಾಮ್ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಆ್ಯಪಲ್ ಟೊಮೆಟೊನ. ನಿಮ್ಮ ಹತ್ರ ಯಾವುದೇ ಟೊಮೆಟೊ ಇದ್ದರೂ, ಅವೈಲಬಿಲಿಟಿ ಇದ್ದರೂ ನಡೆಯುತ್ತೆ. ಹುಳಿ ಟೊಮೆಟೊ ಇದ್ದರೂ ನಡೆಯುತ್ತೆ. ಈಗ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಸಾಧ್ಯವಾದಷ್ಟು ಎಲ್ಲ ಅಡುಗೆಗೂ ಕಲ್ಲುಪ್ಪನ್ನೇ ಬಳಸಿ, ಆರೋಗ್ಯ ವೃದ್ಧಿಯಾಗತ್ತೆ. ಕಲ್ಲುಪ್ಪು ಹಾಕಿದ ನಂತರ ಒಂದು ತಟ್ಟೆಯನ್ನು ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೆ. ನೋಡಿ, ಎಲ್ಲ ಅರ್ಧದಷ್ಟು ಬೆಂದು ಬಂದಿದೆ. ಈಗ ನಾವು ಒಂದು ಸರಿ ಕೈ ಆಡ್ಕೊಳ್ಳೋಣ. ಕೈ ಆಡಿಕೊಂಡು ಇದಕ್ಕೆ ನಾನು ಅಡಿಗೆ ಅರಿಶಿಣವನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ತಟ್ಟೆ ಮುಚ್ಚಿದ್ದೆ, ತಿರ್ಗಾ ತೆಗೆದೆ. ನಾನು ಹೇಳಿದ್ನೆಲ್ಲ ಮೊದಲೇ. ಈಗ ಅಡಿಗೆ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅಡಿಗೆ ಅರಿಶಿನ ಹಾಕ್ಕೊಂಡು ನಾನಿಲ್ಲಿ ಹುಳಿ ಪೌಡರ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ತಿಳಿಸಾರು ಪೌಡ್ರ್ ಇದ್ದರೂ ಅದನ್ನು ತೊಗೊಳ್ಳಿ, ತೊಂದರೆ ಇಲ್ಲ. ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ನಾನು ಮಾಮೂಲಿ ಸ್ಪೂನ್ ತೋರಿಸ್ತೀನಲ್ಲ, ಆ ಸ್ಪೂನಲ್ಲಿ ಈಗ ಸಂಪೂರ್ಣ ಆ ಹುಡಿಯನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಹುಡಿಯನ್ನು ಹಾಕ್ಕೊಂಡ್ಮೇಲೆ ಸ್ಟವ್ನ ಲೋ ಫ್ಲೇಮ್ಗೆ ಇಟ್ಕೊಳ್ಳಿ, ಇಲ್ಲಾಂದರೆ ಅಡಿ ಹತ್ತಿ ಬಿಡುತ್ತೆ. ಈಗ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಟ್ಟೆಯನ್ನು ಮುಚ್ಚಿ ನಾವು ಕಡಿಮೆ ಉರಿಯಲ್ಲೇ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ನಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನಾನು ಬೆಲ್ಲವನ್ನು ಹಾಕ್ಕೊತಾ ಇದ್ದೀನಿ. ನಿಮಗಿಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ಇದನ್ನೆಲ್ಲ ಸಂಪೂರ್ಣ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾನೀಗ 2 ಸ್ಪೂನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನು ಯಾಕೆಂದರೆ ಈಗಾಗಲೇ 2 ಪಾವು ಅಕ್ಕಿ ಅನ್ನವನ್ನು ಸೋನಾ ಮಸೂರಿ ರೈಸ್ ಮಾಡಿಟ್ಕೊಂಡಿದ್ದೀನಿ. ಈಗ 2 ಸ್ಪೂನಷ್ಟು ನೀರು ಹಾಕಿ ಇದನ್ನು ನಾನು ಮತ್ತೆ ಮಿಕ್ಸ್ ಮಾಡಿ ಒಂದು ತಟ್ಟೆಯನ್ನು ಮುಚ್ಚಿ ನಾನು ಇದನ್ನು ಸಣ್ಣ ಉರಿಯಲ್ಲೇ ಕುದಿಸ್ಕೊತೀನಿ. ನೋಡಿ ಸ್ನೇಹಿತರೆ, ತಟ್ಟೆ ಮುಚ್ಚಿದ್ದೆ. ನೋಡಿ ಹೇಗೆ ಎಣ್ಣೆಯನ್ನು ಬಿಟ್ಟು ಬಂದಿದೆ ಅಂತ. ಈ ಹದಕ್ಕೆ ಬಂದರೆ ನಿಮಗೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಈಗ ನಾನು ರುಚಿಯನ್ನು ನೋಡಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಕರೆಕ್ಟಾಗಿದೆ. ಎಣ್ಣೆ ಹೇಗೆ ಬಿಟ್ಟು ಬಂದಿರಬೇಕು. ಈ ಚಿತ್ರಾನ್ನದ ಗೊಜ್ಜನ್ನು ನೀವು ತೆಗೆದಿಟ್ಕೊಂಡ್ರೆ 2-3 ದಿನ ಧಾರಾಳವಾಗಿ ಹೊರಗಡೆನೇ ಇರುತ್ತೆ. ನೀವು ಅನ್ನ ಮಾಡಿಕೊಂಡು ಕಲಿಸ್ಕೋಬಹುದು. ಬಹಳ ರುಚಿಕರವಾಗಿರುತ್ತೆ. ಇದು ಚಪಾತಿಗೆ, ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ. ಈಗ ಕೊನೆಯದಾಗಿ ನಾನು ಪುಡಿಂಗನ್ನು ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ಬೆಳ್ಳುಳ್ಳಿ, ಶುಂಠಿ ಏನು ಬೇಕಾದ್ರೂ ಉಪಯೋಗಿಸ್ಬೋದು. ನಾನು ಅದು ಯಾವುದನ್ನು ಬಳಕೆ ಮಾಡದೇ ಇರೋದ್ರಿಂದ ಉಪಯೋಗಿಸ್ತಾ ಇಲ್ಲ. ಈಗ ಹಿಂಗೆ ಪುಡಿಯನ್ನು ಉದುರಿಸಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡ್ತೀನಿ. ರುಚಿಯಂತೂ ಬಹಳ ಅದ್ಭುತವಾಗಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಈ ರೀತಿ ಮಾಡಿ ನೋಡಿ ಹೇಗಿತ್ತು ಅಂತ ಈ ಟೊಮೆಟೊ ಚಿತ್ರಾನ್ನವನ್ನು ನನಗೆ ತಿಳಿಸಿ. ಕೇವಲ 20 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಈ ಒಂದು ಚಿತ್ರಾನ್ನ. ನೀವು ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬಹುದು. ನೋಡಿ, ಪಾತ್ರೆಯನ್ನು ಸ್ಟೌವಿಂದ ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಅನ್ನವನ್ನು ಹಾಕ್ತೀನಿ. 2 ಪಾವು ಅಕ್ಕಿ ಅನ್ನ ಹಾರಕ್ಕೆ ಹಾಕ್ಕೊಂಡಿದ್ದೆ ತಣ್ಣಗಾಗಲಿ ಅಂತ. ಎಲ್ಲ ಆರಾಗಿದೆ. ಈಗ ಇದನ್ನು ಹಾಕಿ 2 ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಸಂಪೂರ್ಣ ಮಿಕ್ಸ್ ಮಾಡಿದ್ದೀನಿ. ರುಚಿಕರವಾದ, ಆರೋಗ್ಯಕರವಾದ ಟೊಮೆಟೊ ಚಿತ್ರಾನ್ನ ರೆಡಿಯಾಗಿದೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ.
ಕೇವಲ 20 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇದನ್ನು ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು. ಮನೆ ಮಂದಿ ಎಲ್ಲರೂ ಸಹ ಸಂತೋಷವಾಗಿ ರುಚಿಕರವಾಗಿ ತಿಂತಾರೆ. ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ಆರೋಗ್ಯಕರವಾದ ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು.